ಸೊ ನಾವಿವಾಗ ನ್ಯೂಮ್ಯಾಟಿಕ್ಸ್ ಎಕ್ಸರ್ಸೈಸ್ 5 ನೋಡೋಣ. ಓಕೆನಾ? ಸೊ ಈ ಕ್ವಶನ್ ಏನಿದೆ ಅಂದ್ರೆ ಒಂದು ಡಬಲ್ ಆಕ್ಟಿಂಗ್ ಸಿಲಿಂಡರ್ ನ ಪ್ರೆಸ್ ಮಾಡಿದ್ರೆ ಮುಂದೆ ಹೋಗ್ಬೇಕು. ಯಾವಾಗ ಫಾರ್ವರ್ಡ್ ಎಂಡ್ ಟಚ್ ಆಗುತ್ತೆ, ಟಚ್ ಆದ್ಮೇಲೆ ರಿಟರ್ನ್ ಬರಬೇಕು, ಆಟೋಮೆಟಿಕ್ ರಿಟರ್ನ್ ಅಂತ ಇದೆ ಅಲ್ವಾ? ಸೊ ಏನಿದೆ, ಡಬಲ್ ಆಕ್ಟಿಂಗ್ ಸಿಲಿಂಡರ್ ಇದೆ, ಒಂದು ಪುಷ್ ಬಟನ್ ಇದೆ. ಓಕೆನಾ? ಪುಷ್ ಬಟನ್ ಒನ್ ಅಂತ ಕೊಡ್ತೀನಿ, ಇದನ್ನ C1 ಅಂತ ಕೊಡ್ತೀನಿ. ಓಕೆನಾ? ಸೊ ಇದೇನು ರಿಟರ್ನ್, ಇವಾಗ ಇದು ಫಾರ್ವರ್ಡ್ ಏನು, ಪುಷ್ ಬಟನ್ 1 ಇಂದ ಪುಷ್ ಬಟನ್ 1 ಪ್ರೆಸ್ ಮಾಡಿದ್ರೆ ಸೊ ಫಾರ್ವರ್ಡ್ ಆಗುತ್ತೆ. ಸೊ ರಿಟರ್ನ್ ಹೆಂಗ್ ಕೊಟ್ಟಿದ್ದಾರೆ, ಯಾವಾಗ ಫಾರ್ವರ್ಡ್ ಎಂಡ್ ಹೋಗುತ್ತೆ, ಫಾರ್ವರ್ಡ್ ಎಂಡ್ ಹೋದ್ಮೇಲೆ ರಿಟರ್ನ್ ಆಗ್ಬೇಕು ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ C1 ಮೈನಸ್ ಆಗ್ಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇನ್ನೊಂದು ಪುಷ್ ಬಟನ್ ಕೊಟ್ಟಿಲ್ಲ ರಿಟರ್ನ್ ಆಗಕ್ಕೆ. ಸೊ ಇವಾಗ ಏನ್ ಮಾಡ್ಬೇಕು, ಹೇಗ್ ಗೊತ್ತಾಗುತ್ತೆ ಸಿಲಿಂಡರ್ಗೆ ನಾನು ಫಾರ್ವರ್ಡ್ ಎಂಡ್ ರೀಚ್ ಆಗಿದ್ದೀನಿ ಅಂತ? ಸೊ ನಾರ್ಮಲ್ ಆಗಿ ಯಾವುದೋ ಒಂದು ಸೆನ್ಸರ್ ಇಡ್ಬೋದು, ಆದ್ರೆ ನ್ಯೂಮ್ಯಾಟಿಕ್ಸ್ ಅಲ್ಲಿ ಸೆನ್ಸರ್ ವರ್ಕ್ ಆಗುತ್ತಾ? ಸೆನ್ಸರ್ ಬಂದು ಎಲೆಕ್ಟ್ರಿಕಲ್. ಸೊ ನ್ಯೂಮ್ಯಾಟಿಕ್ ಸೆನ್ಸರ್ ಯಾವುದು? ಲಿಮಿಟ್ ಸ್ವಿಚ್ ಇದೆ. ಓಕೆನಾ? ನ್ಯೂಮ್ಯಾಟಿಕ್ಸ್ ಅಲ್ಲಿ ಲಿಮಿಟ್ ಸ್ವಿಚ್ ಸೆನ್ಸರ್ ಆಗಿ ಯೂಸ್ ಮಾಡ್ಕೊಬಹುದು. ಸೊ ನಾನು ಒಂದು ಲಿಮಿಟ್ ಸ್ವಿಚ್ ನ ಯೂಸ್ ಮಾಡ್ಕೊಂಡು ನಾನು ರಿಟರ್ನ್ ಫಾರ್ವರ್ಡ್ ಎಂಡ್ ಆಗಿದೆ ಅಂತ ನೋಡ್ಕೊಂಡು ಅದನ್ನ ಸಿಲಿಂಡರ್ ನ ರಿಟರ್ನ್ ಮಾಡಕ್ಕೆ, ಆಟೋಮೆಟಿಕ್ ರಿಟರ್ನ್ ಮಾಡಕ್ಕೆ ನಾನು ಸರ್ಕ್ಯೂಟ್ ನ ಮಾಡ್ತೀನಿ. ಓಕೆನಾ? ಸೊ ನಾವು ಇಲ್ಲಿ ಹೇಳ್ದಂಗೆ ಒಂದು ಡಬಲ್ ಆಕ್ಟಿಂಗ್ ಸಿಲಿಂಡರ್ ಇದೆ. ಸೊ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಆಪರೇಷನ್ ಮಾಡ್ತಾ ಇದೀವಿ. ಸೊ ಡಬಲ್ ಆಕ್ಟಿಂಗ್ ಸಿಲಿಂಡರ್ ನಾನು ಸಿಂಬಲ್ ಬರ್ಕೊಂತಾ ಇದ್ದೀನಿ. ಸೊ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಗೆ ಏನು C1 ಅಂತ ಹೆಸರು ಕೊಟ್ಟಿದ್ದೀನಿ. 2 ಪೋರ್ಟ್ ಇರುತ್ತೆ. ಸೊ ಇದನ್ನ ಆಪರೇಟ್ ಮಾಡ್ಬೇಕಂದ್ರೆ ನಾವು ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಯಾವ್ದನ್ನ ಯೂಸ್ ಮಾಡಬೇಕು? 5/2 ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ನೇ ಯೂಸ್ ಮಾಡಬೇಕು. ಸೊ ನಾನು ಇಲ್ಲಿ 5/2 ಕಂಟ್ರೋಲ್ ವಾಲ್ವ್ ನ ಯೂಸ್ ಮಾಡ್ಕೊಂತೀನಿ. ಓಕೆನಾ? ಸೊ ಸಿಂಬಲ್ ಬರಿತಾ ಇದ್ದೀನಿ ಅದ್ರದ್ದು. ಸೊ ಸ್ಟೆಪ್ ಬೈ ಸ್ಟೆಪ್ ಆಗಿ ಹಿಂಗೆ ಬರಿಬೇಕು, ಡೈರೆಕ್ಟ್ ಆಗಿ ಹೋಗಿ ಪುಷ್ ಬಟನ್ ಬರಿಬಾರ್ದು. ಓಕೆನಾ? ಸೊ ಇಲ್ಲಿ 5/2 ರಿಟರ್ನ್ 5/2 ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಗೆ ಸಿಲಿಂಡರ್ ಇಂದ ಕನೆಕ್ಷನ್ ಕೊಡ್ತಾ ಇದ್ದೀನಿ. ಇದು 5/2 ವಾಲ್ವ್. ಸೊ ಇಲ್ಲಿ ನಾನು ಕಂಪ್ರೆಸರ್ ಸಿಂಬಲ್ ಬರಿತಾ ಇದ್ದೀನಿ, ಮತ್ತೆ ಎಕ್ಸಾಸ್ಟ್ ಸಿಂಬಲ್ ಬರಿತಾ ಇದ್ದೀನಿ. ಓಕೆನಾ? ಸೊ ಇವಾಗ ನಾನು ಫಾರ್ವರ್ಡ್ ಸ್ಟ್ರೋಕ್ ಯಾವ್ದ್ರಿಂದ ಮಾಡಬೇಕು? ಪುಷ್ ಬಟನ್ ಇಂದ ಮಾಡಬೇಕು ಅಂತ ಹೇಳಿದ್ದಾರೆ ಅಲ್ವಾ? ಸೊ ಫಾರ್ವರ್ಡ್ ಸ್ಟ್ರೋಕ್ ಹೋಗೋಕೆ ನಾನು ಪುಷ್ ಬಟನ್ ಸಿಂಬಲ್ ನ ಈಸಿಯಾಗಿ ಬರಿತಾ ಇದ್ದೀನಿ. ಸೊ ಪುಷ್ ಬಟನ್ ಗೆ 3/2 ವಾಲ್ವ್ ಬರುತ್ತೆ. ಸೊ 3/2 ವಾಲ್ವ್ ನ ಬರಿತಾ ಇದ್ದೀನಿ ಇಲ್ಲಿ. ಸೊ ಇದು ಪುಷ್ ಬಟನ್ 1. ಓಕೆನಾ? ಸೊ ನಾನು ಇಲ್ಲಿ ಡೈರೆಕ್ಷನ್ ಕಂಟ್ರೋಲ್ ಗೆ ಪುಷ್ ಬಟನ್ ಇಂದ ಪೈಲಟ್ ಸಪ್ಲೈ ಕೊಡ್ತಾ ಇದ್ದೀನಿ. ಸೊ ನಾನು ಇಲ್ಲಿ ಕಂಪ್ರೆಸರ್ ಕೊಡ್ತಾ ಇದ್ದೀನಿ ಅಂಡ್ ಎಕ್ಸಾಸ್ಟ್ ಕೂಡ ಕೊಡ್ತಾ ಇದ್ದೀನಿ. ಯಾವಾಗ ಬಟನ್ ಪ್ರೆಸ್ ಆಗುತ್ತೋ ಈ ವಾಲ್ವ್ ಡೈರೆಕ್ಷನ್ ಕಂಟ್ರೋಲ್ ಅನ್ನು ಆಕ್ಟಿವೇಟ್ ಮಾಡುತ್ತೆ. ಆಕ್ಟಿವೇಟ್ ಮಾಡಿದ್ಮೇಲೆ ಸಿಲಿಂಡರ್ ಮುಂದೆ ಹೋಗುತ್ತೆ. ಇವಾಗ ನಾನು ಈ ಕಡೆ ಇನ್ನೊಂದು ಪುಷ್ ಬಟನ್ ಹಾಕಿದ್ರೆ ಈಸಿಯಾಗಿ ಇದು ಈ ಕಡೆ ಬರುತ್ತೆ, ಮತ್ತೆ ಸಿಲಿಂಡರ್ ಬಂದ್ಬಿಡುತ್ತಲ್ವಾ? ಬಟ್ ಇಲ್ಲಿ ಏನ್ ಹೇಳಿದ್ದಾರೆ, ಪುಷ್ ಬಟನ್ ಕೊಟ್ಟಿದಾರಾ? ಪುಷ್ ಬಟನ್ ಕೊಟ್ಟಿಲ್ಲ. ಫಾರ್ವರ್ಡ್ ಎಂಡ್ ರೀಚ್ ಆದ್ಮೇಲೆ ಆಟೋಮೆಟಿಕ್ ಆಗಿ ರಿಟರ್ನ್ ಆಗ್ಬೇಕು ಅಂತ ಕೊಟ್ಟಿದ್ದಾರೆ ಅಲ್ವಾ? ಸೊ ಆಟೋಮೆಟಿಕ್ ರಿಟರ್ನ್ ಆಗ್ಬೇಕಂದ್ರೆ ನಾನು ಫಾರ್ವರ್ಡ್ ಎಂಡ್ ರೀಚ್ ಆಗಿದೆ ಅಂತ ಲಿಮಿಟ್ ಸ್ವಿಚ್ ಯೂಸ್ ಮಾಡಿಕೊಂಡು ಗೊತ್ತಾಗ್ಬೋದು ಅಂತ ಹೇಳಿದೀನಿ. ಸೊ ಆ ಲಿಮಿಟ್ ಸ್ವಿಚ್ ಯೂಸ್ ಮಾಡಿಕೊಂಡು ಈ ಡೈರೆಕ್ಷನ್ ಕಂಟ್ರೋಲ್ ಅನ್ನ ರಿಟರ್ನ್ ಮಾಡಿದ್ರೆ ನಮ್ಮ ಸಿಲಿಂಡರ್ ರಿಟರ್ನ್ ಬರುತ್ತೆ. ಸೊ ಇವಾಗ ನಾನು ಲಿಮಿಟ್ ಸ್ವಿಚ್ ಸಿಂಬಲ್ ಬರಿತಾ ಇದ್ದೀನಿ. ಸೊ ಲಿಮಿಟ್ ಸ್ವಿಚ್ ಸಿಂಬಲ್ ಆಲ್ಮೋಸ್ಟ್ ನಮ್ಮ ಪುಷ್ ಬಟನ್ ತರನೇ ಇರುತ್ತೆ. ಇದಕ್ಕೂ ನಾವು 3/2 ವಾಲ್ವ್ ನೇ ಯೂಸ್ ಮಾಡ್ತೀವಿ. ಸೊ 3/2 ವಾಲ್ವ್ ಸಿಂಬಲ್ ಬರ್ಕೊಳ್ಳೋಣ ಈಸಿಯಾಗಿ. ಸೊ 3/2 ವಾಲ್ವ್ಗೆ ಈಸಿಯಾಗಿ ಬರ್ದಾಯ್ತು. ಈ ಪುಷ್ ಬಟನ್ ಬದಲು ನಮ್ಮ ಲಿಮಿಟ್ ಸ್ವಿಚ್ ಸಿಂಬಲ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಸೊ ಹಿಂದೆಗಡೆ ಇದನ್ನು ಸ್ಪ್ರಿಂಗ್ ರಿಟರ್ನ್. ಸೊ ಯಾವಾಗ ಈ ಲಿಮಿಟ್ ಸ್ವಿಚ್ ನ ಇದು ಟಚ್ ಆಗಿರೋದು ಬಿಡುತ್ತೋ ಲಿಮಿಟ್ ಸ್ವಿಚ್ ನಾರ್ಮಲ್ ಪೊಸಿಷನ್ ಗೆ ಬಂದ್ಬಿಡುತ್ತೆ. ಸೊ ಇದು ಒಂದು ಪುಷ್ ಬಟನ್ ತರಾನೇ ವರ್ಕ್ ಆಗುತ್ತೆ. ಪುಷ್ ಬಟನ್ ನಾವು ಹೇಗೆ ಪ್ರೆಸ್ ಮಾಡಿ ಬಿಟ್ಟಿದ ತಕ್ಷಣ ನಾರ್ಮಲ್ ಪೊಸಿಷನ್ ಬರುತ್ತೆ, ಲಿಮಿಟ್ ಸ್ವಿಚ್ ಅಷ್ಟೇ ಟಚ್ ಮಾಡಿ ಬಿಟ್ಟಿದ ತಕ್ಷಣ ಅದು ನಾರ್ಮಲ್ ಪೊಸಿಷನ್ ಬರುತ್ತೆ. ಅದಕ್ಕೆ ಇಲ್ಲಿ ನಾವು ಸ್ಪ್ರಿಂಗ್ ನ ಬರಿತಾ ಇದೀವಿ. ಸೊ ಇದಕ್ಕೂ ನಾವು ನಾರ್ಮಲ್ ಪುಷ್ ಬಟನ್ ಹೆಂಗ್ ಕೊಟ್ಟಿದೋ ಅದೇ ತರ ಕಂಪ್ರೆಸರ್ ಎಕ್ಸಾಸ್ಟ್ ಕೊಡೋಣ. ಇವಾಗ ಇಲ್ಲಿ ನಾವು ಈ ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಗೆ ರಿಟರ್ನ್ ಗೆ ಪೈಲಟ್ ಕೊಟ್ಬಿಡೋಣ. ಸೊ ಈ ಡೈರೆಕ್ಷನ್ ಇದಕ್ಕೆ ಲಿಮಿಟ್ ಸ್ವಿಚ್ 1 ಇಲ್ಲಿ ಕೊಟ್ರೆ ಸಾಕಾಗುತ್ತಾ? ಸೊ ಈ ಲಿಮಿಟ್ ಸ್ವಿಚ್ ಸಿಲಿಂಡರ್ ಹತ್ರ ಎಲ್ಲಿ ಪೊಸಿಷನ್ ಆಗಿರುತ್ತೆ ಅಂತ ಹೇಳ್ಬೇಕಲ್ವಾ? ಸೊ ಇಲ್ಲಿ ನಾವು ಇದು ರಿಟರ್ನ್ ಎಂಡ್ ಅಂತ ತಿಳ್ಕೊಂಡ್ರೆ, ಇಲ್ಲಿ ಫಾರ್ವರ್ಡ್ ಅಂತ ತಿಳ್ಕೊಂಡ್ರೆ, ಈ ಫಾರ್ವರ್ಡ್ ಎಂಡ್ ಅಲ್ಲಿ LS1 ಅಂತ ಹೆಸರು ಬರೀಬೇಕು. ಸೊ ಇವಾಗ ಫಾರ್ವರ್ಡ್ ಆಯ್ತು ಅಂದ್ರೆ ಇದು ಸಿಲಿಂಡರ್ ಹೋಗಿ ಲಿಮಿಟ್ ಸ್ವಿಚ್ ಟಚ್ ಆಗುತ್ತೆ. ಲಿಮಿಟ್ ಸ್ವಿಚ್ ಗೊತ್ತಾಗುತ್ತೆ ಇವಾಗ ಫಾರ್ವರ್ಡ್ ಆಗಿದೆ ಅಂತ. ಅದೇನ್ ಮಾಡುತ್ತೆ, ಆಟೋಮೆಟಿಕ್ ಆಗಿ ಈ ವಾಲ್ವ್ ನ ಆಕ್ಟಿವೇಟ್ ಮಾಡಿ ರಿಟರ್ನ್ ಕಳಿಸ್ಬಿಡುತ್ತೆ. ಸೊ ಈ ತರ ನಾವು ಆಟೋಮೆಟಿಕ್ ಆಪರೇಷನ್ ನ ಮಾಡ್ಬೋದು. ಲಿಮಿಟ್ ಸ್ವಿಚ್ ಎಲ್ಲೇ ಆಪರೇಷನ್ ಆಟೋಮೆಟಿಕ್ ಆಗಿ ನಡೀತಾ ಇದೆ ಅಂದ್ರೆ ಅಲ್ಲಿ ನಾವು ತಿಳ್ಕೋಬೇಕು ಇಲ್ಲಿ ಲಿಮಿಟ್ ಸ್ವಿಚ್ ಯೂಸ್ ಮಾಡಿದ್ದಾರೆ ಅಂತ. ಇಲ್ಲಿ ನಾನು ಫಾರ್ವರ್ಡ್ ಸ್ಟ್ರೋಕಿಗೆ ಪುಷ್ ಬಟನ್ ಯೂಸ್ ಮಾಡ್ತಿದ್ದೀನಿ, ಬಟ್ ರಿಟರ್ನ್ ಸ್ಟ್ರೋಕಿಗೆ ಏನಿದೆ ಆಟೋಮೆಟಿಕ್ ಇದೆ. ಆಟೋಮೆಟಿಕ್ ಅಂದ್ರೆ
ಮುಂದೆಗಡೆ ನಾನು ಲಿಮಿಟ್ ಸ್ವಿಚ್ ಹಾಕಿದ್ರೆ ಸಾಕು, ಹಿಂದೆಗಡೆಗೆ ಬೇಕಾಗಿಲ್ಲ. ಓಕೆನಾ? ಸೊ ಇಷ್ಟೇ, ಇದು ಈಸಿಯಾಗಿದೆ. ಓಕೆನಾ? ನೀವಿನ್ನು ನ್ಯೂಮ್ಯಾಟಿಕ್ಸ್ ಅಲ್ಲಿ ಡೀಪ್ ಆಗಿ ಕಲಿಬೇಕು, ವಿತ್ ಪ್ರಾಕ್ಟಿಕಲ್ ಜೊತೆ ಕಲಿಬೇಕು ಅಂದ್ರೆ ನೀವು ನಮ್ಮ ಆಟೋಮೇಷನ್ ಕೋರ್ಸ್ನ ಜಾಯ್ನ್ ಆಗ್ಬೋದು. ನಾವು ನಮ್ಮ ಡೆವಲಪ್ ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ ಫಾರ್ ಇಂಡಸ್ಟ್ರಿಯಲ್ ಆಟೋಮೇಷನ್ ಅಂತ ಒಂದು ಕೋರ್ಸ್ ಮಾಡಿದ್ದೀವಿ. ಅದರಲ್ಲಿ ಎಲೆಕ್ಟ್ರಿಕಲ್ ಕಂಟ್ರೋಲ್, PLC, HMI, VFD, ನ್ಯೂಮ್ಯಾಟಿಕ್ಸ್, ಎಲೆಕ್ಟ್ರೋನ್ಯೂಮ್ಯಾಟಿಕ್ಸ್, ಸರ್ವೋ ಕಂಟ್ರೋಲ್ ಇದನ್ನೆಲ್ಲ ಹೇಳ್ಕೊಡ್ತೀವಿ. ಸೊ ಇದನ್ನ ಪ್ರಾಕ್ಟಿಕಲ್ ಜೊತೆಗೆ ನೀವು ಈಸಿಯಾಗಿ ಕಲಿಬೋದು. ನೀವೇನಾದರೂ ಈ ಕೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ ಕೆಳಗಿರೋ ಲಿಂಕ್ನ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನಂಬರ್ನ ಕಾಲ್ ಮಾಡಿಬಿಟ್ಟು ನೀವು ಇದ್ರ ಬಗ್ಗೆ ವಿಚಾರಿಸ್ಕೊಬೋದು.